ತಾಯಿಗಿಂತ ದೇವರಿಲ್ಲ ಅನ್ನೋದು ಇದೇ ಕಾರಣಕ್ಕೆ. ಹೆತ್ತ ಕರುಳಿನ ಬಾಂಧವ್ಯಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಅನ್ನುವಂಥ ರೀತಿಯಲ್ಲಿ ಈ ಒಂದು ದೃಶ್ಯ ಗೋಚರವಾಗುತ್ತೆ. ತಾಯಿಗಿಂತ ದೇವರಿಲ್ಲ ಅನ್ನೋದು ಯಾಕೆ ಅಂತ ಅಂದ್ರೆ ಈ ರೀತಿಯಾದಂಥ ಕಾರಣಕ್ಕೆ. ಹೆತ್ತ ಕರುಳಿನ ಬಾಂಧವ್ಯಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಶ್ವಾನದ ಮಾತೃವಾತ್ಸಲ್ಯಕ್ಕೆ ಈ ದೃಶ್ಯವೇ ಸಾಕ್ಷಿಯಾಗಿದೆ. ಪ್ರಾಣಿಯಾದರೇನು ಮಾತೃವಾತ್ಸಲ್ಯಕ್ಕಿಂತ ಸರಿಸಾಟಿಲ್ಲ. ಬಾಗಲಕೋಟೆಯಲ್ಲೊಂದು ಮನ ಕಲಕುವ ಸ್ಟೋರಿ. ನವನಗರದಲ್ಲಿ ಅನಾರೋಗ್ಯದಿಂದ ಮೃತಪಟ್ಟ ನಾಯಿ ಮರಿ. ಮೃತಪಟ್ಟ ಮರಿಗಾಗಿ ಪರಿತಪಿಸಿದ ತಾಯಿ ಹೃದಯ. ಅಂತ್ಯ ಸಂಸ್ಕಾರಕ್ಕೆ ಮುಂದಾದ ನಿರ್ದೇಶಕ ಘನಶ್ಯಾಮ್ ಬಾಂಡಗೆ. ಸ್ಕೂಟಿಯಲ್ಲಿ ಮರಿ ಸಾಗಿಸುವಾಗ ತಾಯಿ ಮೂಕ ರೋಧನೆ. ಕಣ್ಣೀರು ಹಾಕ್ತಾ ಇತ್ತು ಕೂತ್ಕೊಂಡು. ಸ್ಕೂಟಿ ಹಿಂದೆಯೇ ಓಡೋಡಿ ಬಂದಂತ ಮೃತ ಶ್ವಾನದ ತಾಯಿ ಮನ ಕಲಕುವಂತಹ ದೃಶ್ಯ. ಹೆತ್ತ ಸತ್ತ ಮರಿಯನ್ನ ನೂಕಿ ನೆಕ್ಕಿ ರೋಧಿಸಿದ ಶ್ವಾನದ ತಾಯಿ. ಮೃತ ದೇಹ ಮುಚ್ಚಿದ ನಂತರ ಮಣ್ಣಿನ ಮೇಲೆ ಕುಳಿತ ಶ್ವಾನ. ಎಂತರಿಗೂ ಕೂಡ ಮನ ಕಲಿಸುತ್ತೆ ಈ ಒಂದು ದೃಶ್ಯವನ್ನ ನೋಡಿದ್ರೆ. ಎಂಥವರ ಕರುಳು ಕೂಡ ಎನ್ನುವಂತ ರೀತಿ ಈ ದೃಶ್ಯ ಇರುವಂಥದ್ದು. ಮೂಕ ಪ್ರಾಣಿಗಳಲ್ಲಿ ಇದೆ ಇದು. ಇವತ್ತು ನಮ್ಮ ನಾಯಿ ನಿಯತ್ತು, ನಾಯಿ ಪ್ರೀತಿ ಮತ್ತು ಪ್ರಾಣಿಗಳ ಪ್ರೀತಿ ಏನನ್ನೋದು ಮತ್ತೊಮ್ಮೆ ಪದೇ ಪದೇ ಸಾಬೀತಾಗ್ತಾ ಬಂದಿದೆ. ಇವತ್ತು ಮತ್ತೆ ಸಾಬೀತಾಗಿದೆ. ಇವತ್ತು ನಮ್ಮ ಮನೆ ಹತ್ರ ದಿನಾಲು ಬರುವಂತಕ್ಕಂಥ ಒಂದು ನಾಯಿ ಮರಿ ಬೆಳಗ್ಗೆದ್ದು ಹಾಲು ಬ್ರೆಡ್ ಹಾಕ್ತಾ ಇದ್ವಿ. ಇವತ್ತು ಅಚಾನಕ್ ಆ ಮರಿ ತೀರ್ಕೊಂಡಾಗ ಆ ತಾಯಿ ನನ್ನ ಗಡ್ಯಾಗ ಹಾಕೊಂಡಿದ್ದು. ಗಡ್ಯಾಗ ಅದಕ್ಕೆ ಅಂತ್ಯಕ್ರಿಯೆ ಮಾಡ್ಕೊಂಡು ಹೋದಾಗ ಅದು ಒಟ್ಟೆ 2-3 ತಾಸು ಆದ್ರೂ ನಮಗದು ಬಿಡ್ಲೇ ಇಲ್ಲ. ಎಷ್ಟು ತಪ್ಪಿಸಿನೂ ಹೋಗ್ಬೇಕಂದ್ರು ಇದು ನಿಜವಾಗಿಯೂ ಒಂದು ಕರಳು ಹಿಂಡು ಅಂತಕ್ಕಂಥ ಸನ್ನಿವೇಶ ಅಂತ ಅನ್ಬೋದು. ಒಂದು ತಾಯಿ ಪ್ರೀತಿ ಅಂದ್ರೆ ಏನನ್ನೋದು ಅದು ಆ ತಾಯಿಗೆ ಅದು ಮಗು ಸತ್ತದ ಅನ್ನೋದು ಗೊತ್ತಿಲ್ಲ. ಆದ್ರೂ ಕೂಡ ಇದು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ವಾತ್ಸಲ್ಯವನ್ನು ತೋರಿಸ್ತಾ ಇದೆ. ಅದನ್ನು 10-15 ಕಿಲೋಮೀಟರ್ನ ತಪ್ಪಿಸಿ ಬಂದ್ರು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಇದೀಗ ನೋಡಿ, ಮನುಷ್ಯರಲ್ಲೂ ಕೂಡ ಈ ರೀತಿಯಾದಂತಹ ಬಾಂಧವ್ಯ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ. ಬಟ್ ಈ ಮೂಕ ಪ್ರಾಣಿಗಳಲ್ಲಿ, ಅದರಲ್ಲೂ ಶ್ವಾನದಲ್ಲಿ ಈ ರೀತಿಯಾದಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಏನೆಲ್ಲ ಅಪ್ಡೇಟ್ಸ್ ಇದೆ ಆನಂದ್ ಈ ಬಗ್ಗೆ? ವನಿತಾ, ಏನು ಅಂದ್ರೆ ಇದು ಬಾಗಲಕೋಟೆಯ ನವನಗರದಲ್ಲಿ ನಡೆದಿರುವಂತಹ ಘಟನೆ. ಏನು ಮನುಷ್ಯರಲ್ಲಿ ಯಾವ ರೀತಿಯ ಒಂದು ತಾಯಿ ಪ್ರೇಮ, ವಾತ್ಸಲ್ಯ ಮತ್ತು ಮಮತೆ ಇರುತ್ತದೆ, ಅದೇ ರೀತಿಯಾಗಿಯೂ ಪ್ರಾಣಿಗಳಲ್ಲಿಯೂ ಇರುತ್ತದೆ ಎಂಬುದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ಏನೋ ಒಂದು ಈ ನಾಯಿ ಮರಿ ಒಂದು ಮೃತಪಟ್ಟಿರುತ್ತದೆ. ಆ ಮೃತಪಟ್ಟಿರೋ ಮರವನ್ನು ಏನಿಲ್ಲೊಬ್ರು ನಿರ್ಮಾಪಕರು ಮತ್ತು ಸಮಾಜ ಚಿಂತಕರು ಘನಶ್ಯಾಮ್ ಬಾಂಡಗೆ ಅಂತಿದ್ದಾರೆ. ಅವರು ಈ ನಾಯಿ ಬಗ್ಗೆ ಸಾಕಷ್ಟು ಒಂದು ಪ್ರೀತಿ ಪ್ರೇಮ ಹೊಂದಿದ್ದಾರೆ. ಹೀಗಾಗಿ ಅವರು ಆ ಮೃತಪಟ್ಟಿರುವಂತಹ ಮರಿಯನ್ನು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ತಾಯಿಯಾದಂತ ಒಂದು ಶ್ವಾನ ಬಂದು ಅದಕ್ಕೆ ಏನು ಅದನ್ನು ತನ್ನ ಮಗುವನ್ನು ಎಲ್ಲೂ ಕರೆದುಕೊಂಡು ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಎಂಬುದು ಏನೋ ಒಂದು ರೋದನೆಯಿಂದ, ಆ ಮೂಕ ರೋದನೆಯಿಂದ ಅದು ಹಿಂಬಾಲೆ ಅವನ ವಾಹನ ಹಿಂದೆ ಹಿಂಬಾಲಿಸುತ್ತಾ ಹೋಗುತ್ತದೆ. ಈ ಸಂದರ್ಭದಲ್ಲಿ ಅವರು ಅಲ್ಲಿ ಚಂದನ್ ಟಾಕೀಸ್ ಬಳಿ ಒಂದು JCB ಮೂಲಕ ತಗ್ಗಿಸಿ ಅದನ್ನು ಅಂತ್ಯ ಸಂಸ್ಕಾರ ಮಾಡುತ್ತಾರೆ. ಈ ಸಮಯದಲ್ಲೂ ಸಹ ಅದು ನಿಂತು ತನ್ನದೇ ಆದಂತಹ ಪ್ರೀತಿ ವಾತ್ಸಲ್ಯ ತೋರುವ ಜೊತೆಗೆ ಅಂತ್ಯ ಸಂಸ್ಕಾರ ಮುಗಿದರೂ ಸಹ ಮಣ್ಣು ಮುಚ್ಚಿದ ಮೇಲೆ ಅದರ ಮೇಲೆ ಕುಳಿತುಕೊಂಡು ತನ್ನ ರೋದನೆ ತೋರ್ಪಡಿಸಿಕೊಳ್ಳೋದು ಮಾತ್ರ ಅದು ಎಂಥವರನ್ನು ಕರಳು ಒಂದು ಚೂರಣವಾಗಿ ಮನೆ ಬಿಡುವಂತ ಏನೋ ಅದೊಂದು ದೃಶ್ಯ ಅಂತ ಹೇಳ್ಬೋದು. ಹೀಗಾಗಿ ಇದೊಂದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಯ ವಿಷಯವಾಗಿದೆ ಅಂತ ಹೇಳ್ಬೋದು ವನಿತಾ. ಥ್ಯಾಂಕ್ ಯು ಆನಂದ್. ಯಾಕಂದ್ರೆ ಮನುಷ್ಯರಲ್ಲಿ ಯಾಕೆ ಈ ಬಾಂಧವ್ಯ ಇಲ್ಲ ಅಂತ ನೋಡಿದ್ರೆ, ಇತ್ತೀಚೆಗೆ ಕಾಡುಗೋಡಿಯಲ್ಲಿ ಆದಂಥ ಒಂದು ದೃಶ್ಯವನ್ನ ಗಮನಿಸಿದ್ವಿ ನಾವು. ಯಾವ ರೀತಿಯಾಗಿ ಇತ್ತು, ಆ ಒಂದು ಚಿಕ್ಕ ಮಗುವನ್ನ, ಆ ಮಗುವಿನ ಸಾವಿಗೆ ಆ ತಾಯಿನ ಯಾವ ರೀತಿಯಾಗಿ ಕಾರಣ ಆಗ್ತಾಳೆ ಅಂತ. ಅದಕ್ಕಿಂತ ಈ ಮೂಕ ಪ್ರಾಣಿ ಲೇಸ್ ಅಲ್ವಾ? ಸೊ ಹಾಗಾಗಿ ಈ ಮನುಷ್ಯರಿಗಿಂತ ಪ್ರಾಣಿಗಳೇ ಲೇಸು. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವನಿತಾ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.